ಬೆಳಗ್ಗೆ ನಮ್ಮಮ್ಮ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ. ಇವ್ರು ನನ್ನ ಮಕ್ಕಳು ಎರಡೇ ಬಾಯಿಗೆ ಲಪ್ಕ ಅಂತ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಆ ಪೇಪರ್ನು ಕೂಡ ಬಿಡಲ್ಲ. ಅಲ್ಲೇನೆ ಕರೆಯೋಳೆ. ಓಕೆ, ಊಟ ನಮಗೋಸ್ಕರ ಕಾಯ್ತೈತೆ. 11 ಗಂಟೆ 11:30 ಆಗೋತೈತೆ ತಿನ್ನೋದು. ತಿನ್ರಪ್ಪ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು ಬೆಳಗಿನ ಜಾವ 6:30 ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದವನು ಎಲ್ಗಪ್ಪ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮ್ ಕಡೆ ಹೋಗ್ತಾ ಇದ್ದೀನಿ ಕಣ್ರಿ. ಯಾಕಂತ ಹೇಳಿದ್ರೆ ನೈಟ್ ನೀರು ಎಷ್ಟು ಓಡಿದೆ ಎಷ್ಟಿಲ್ಲ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಏನಾನ ನೀರು ಓಡಿದ್ರೆ ಕರೆಂಟ್ಗಳನ್ನ ಇವಾಗ ಕೊಟ್ಟಿದ್ರೆ ಏನು ಕೂಡ ಮಾತಾಡೋದಿಲ್ಲ. ಏನಾದರೂ ಒಂದು ವೇಳೆ ರಾತ್ರಿ ಹೊತ್ತು ಕರೆಂಟ್ನ ಇವಾಗ ಕೊಡಲಿಲ್ಲ, ಅದರಲ್ಲೂ ಈ ಸಮ್ಮರ್ ಸೀಸನ್ನಲ್ಲಿ ಕೊಡಲಿಲ್ಲ ಅಂದರೆ ಚೆನ್ನಾಗಿ ಅವ್ರ ವಂಶ ಎಲ್ಲ ಬೈಕೊಂತೀವಿ. ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ಬೈಕೊಂತಾರೆ. ಯಾಕಂತ ಹೇಳಿದ್ರೆ ಸಮ್ಮರ್ ಸೀಸನ್ ಕಣ್ರಿ, ನೀರುಗಳು ಸಾಲೋದಿಲ್ಲ. ಅದರಲ್ಲೂ ಇವರು ಕರೆಂಟ್ಗಳು ಕಟ್ ಮಾಡಿದ್ರೆ ಇದ್ದಿದ್ದು ನಮಗೆ ಇದಾಗೋದೈತೆ. ಹಾಗಾಗಿ ನೋಡೋಣ ಹೇಗಿರುತ್ತೆ. ಇವಾಗ ಸಂಪ್ನ ಚೆಕ್ ಮಾಡ್ತೀನಿ. ಓಕೆ, ಸಂಪ್ ನೋಡಿದೆ, ನೀರು ಮಾಮೂಲಿ ಎಷ್ಟು ಬರಬೇಕೋ ಅಷ್ಟೇ ಬಂದಿದೆ. ಯಾರನ್ನೂ ಬೈಕೊಳೋ ಒಂದು ಅವಶ್ಯಕತೆ ಇಲ್ಲ. ಈ ಕಡೆ ನೋಡ್ರೆ ಸೂರ್ಯ ಕೂಡ ಹುಟ್ತಾ ಇದ್ದಾನೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಹೋಗ್ತೀನಿ ಪ್ರತಿಯೊಂದು ಕೂಡ ಸಂಜೆವರೆಗೂ ವೀಡಿಯೋ ಮಾಡ್ತೀನಿ. ಸ್ಮಾಲ್ ಆಗಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಹಾಗೆ ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳೀಲಿ ಅಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಮ್ಮ ಮೇಲೆ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದು ಲೈಕ್ ಮಾಡಿ ಸಾಕು ನಮಗಷ್ಟೇ. ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಏನಪ್ಪ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಬಿಡ್ಸೋಕೆ ಬಂದಿದ್ದೀವಿ. ನೆನೆ ಸಂಜೆಗೆ ಬಿಡಿಸಿದ್ದು ಕಾಯಿನ ಈ ಥರ ಹಾರಾಕಿದ್ದೀನಿ. ನೈಟು ಚಳಿನ ಚೆನ್ನಾಗಿ ಹತ್ರ ಇದೆ, ಹಾಗಾಗಿ ಕಾಯಿ ಬಂದು ಫ್ರೆಶ್ ಆಗಿ ಕೋಲ್ಡಾಗಿ ತಂಪಾಗಿ ಇದೆ. ಸದ್ಯಕ್ಕೆ ನಮ್ಮಮ್ಮ ಅಲ್ಲಿ ಕಾಯಿ ಬಿಡಿಸ್ತಿದ್ದಾರೆ, ಅವ್ರ ಜೊತೆ ನಾವು ಕೂಡ ಹೋಗಿ ಜಾಯ್ನ್ ಆಗೋಣ. ಅದಕ್ಕಿಂತ ಮುಂಚೆ ಬೇಕಾಗಿರೋ ವಸ್ತು ಏನಪ್ಪ ಅಂತ ಹೇಳಿದ್ರಿ, ನನಗೆ ಚೀಲ ಎತ್ಕೊಂಡೋಗ್ಬೇಕು. ಅಮ್ಮ ಚೀಲ ಆಯ್ತಾ? ಚೀಲ ಅಲ್ಲಿಲ್ಲಂತೆ, ಇಲ್ಲಿರೋದ್ರೆ ಎತ್ಕೊಂಡೋಗ್ಬೇಕು ಸದ್ಯಕ್ಕೆ. ಹಾಗೆ ಟವಲ್ಲು ಕೂಡ ಎತ್ಕೊಂಡೋಗ್ಬೇಕು ಕಣ್ರಿ, ತಲೆಗೆ ಬಟ್ಟೆ ಕಟ್ಕೊಳಕ್ಕೆ. ಬೆಳಗ್ಗೆ ತೋಟಕ್ಕೆ ಬರೋವಾಗ ಯಾವುದೇ ರೀತಿಯಾಗಿ ಮಂಜಿರಲಿಲ್ಲ. ಇವಾಗ ನೋಡ್ತಾ ಮಂಜು ಇಳಿತಾ ಇದೆ ಕಣ್ರಿ. ಈ ಮಂಜಲ್ಲೇ ಕಾಯಿ ಬಿಡಿಸ್ತಾ ಇದ್ದೀವಿ. ಈ ಸಾಲು ಬಂದು ನಾನು ಬಿಡಿಸ್ಕೊತಾ ಇದ್ದೀನಿ, ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ಕೊತಾ ಇದ್ದಾರೆ. ಈ ಥರ ಮಂಜು ಬಿದ್ದರೆ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಒಂದು ಬಿಸಿ ಜಾಸ್ತಿ ಆಗುತ್ತೆ, ಎರಡನೇದು ನಾವು ತೋಟಗಳಿಗೆ ಎಷ್ಟೇ ಔಷಧಿ ಹೊಡೆದ್ರೂ ರೋಗ ಬಂದು ಕಂಟ್ರೋಲ್ಗೆ ಬರೋಲ್ಲ. ಇನ್ನು ರೋಗ ಜಾಸ್ತಿ ಆಗ್ತಾ ಇರ್ತೈತೆ. ಔಷಧಿ ಅಂಗಡಿಗಳವ್ರನ್ನ ನಾವು ಬದುಕಿಸ್ಬೇಕಾಗ್ತೈತೆ. ಈ ಥರ ಮಂಜು ಬೀಳ್ತಾ ಇದ್ದರೆ ರೋಗಗಳು ಜಾಸ್ತಿ ಕಂಟ್ರೋಲ್ ಬರೋಲ್ಲ, ಯಾವುದೇ ರೀತಿಯಾಗಿ ರೋಗಗಳು ಕಣ್ರಿ. ಈಗ ಸಮಯ ಬಂದು 9 ಗಂಟೆ ಆಗಿದೆ. ಕಾಯೆಲ್ಲ ಕಿತ್ತೋ ಟಾರ್ಪಲ್ ಮೇಲೆ ಯಾಕೆ ಬಿಸಿಲು ಬೀಳುತ್ತೆ ಅಂದ್ಬಿಟ್ಟು ಕಾಯಿನ ಟಾರ್ಪಲ್ ಎಳ್ದಿದ್ದೀನಿ. ಇವಾಗ ಟೀ ಬ್ರೇಕು ಕಣ್ರಿ, ಬನ್ನಿ ಟೀ ಕುಡಿಯೋಣ. ಪರವಾಗಿಲ್ಲಮ್ಮ, ಚೆನ್ನಾಗಿ ಮಾಡ್ಕೊ ಬಂದಿದ್ಯಾ? ಪರವಾಗಿಲ್ಲ, ಟೀ ಚೆನ್ನಾಗಿ ಮಾಡೋದು ಕಲ್ತವ್ರು ನಮ್ಮ ಮಮ್ಮಿ. ಈಗ ಸಮಯ ಬಂದು 11 ಗಂಟೆ ಆಗಿದೆ. ಆಲ್ಮೋಸ್ಟು ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಕೈಗೆ ತೊಳೆಯೋದೇ ಅರ್ಧ ಗಂಟೆ ಆಗುತ್ತೆ, ಯಾಕಂದರೆ ಅಷ್ಟು ಹಾಲು ಮೆತ್ಕೊಂಡಿದೆ. ಇದನ್ನೆಲ್ಲ ನೀಟಾಗಿ ಉಜ್ಜಿ ಅದಾದಮೇಲೆ ಊಟ ಮಾಡಬೇಕು ಕಣ್ರಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಒಂದು ಕಡೆ ಮಜ್ಜಿಗೆ. ಎಲ್ಲಮ್ಮ ಏನೂ ಇಲ್ಲ ಅಲ್ಲಮ್ಮ ತಾಯ, ಇದ್ರಾಗ ಒಂದು ಈರುಳ್ಳಿ ಇಲ್ಲ, ಒಂದು ಕೊತ್ತಂಬರಿ ಇಲ್ಲ, ಒಂದು ಕರಿಬೇವಿನ ಸೊಪ್ಪು ಇಲ್ಲ. ನೀನು ಒಬ್ಳು ಹೆಂಗಸಾಗಿ ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಬಸ್ಸಾರು ಜೊತೆಗೆ ಸೊಪ್ಪಿನ ಪಲ್ಯ, ರೈಸು ಎಲ್ಲ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಸಾಕ್ಬಿಡು ಏನು ಅದನ್ನು ಬೂಸಾನ ಹಂಗೆ ಮುರಿಸ್ತೀಯ? ಏನಂದರೆ ಈ ಒಂದು ಸಮ್ಮರ್ ಸೀಸನಲ್ಲಿ ಮಜ್ಜಿಗೆ ಕುಡಿದ್ರೆ ದೇಹ ತಂಪಾಗಿರ್ತೈತೆ ಬಿಸಿಲಲ್ಲಿ ಕೆಲಸ ಮಾಡೋವಾಗ. ಇದು ಬುಡ್ಡೆಕಾಯಿ ಚಿಕ್ಕಡಿದು ಬಸ್ಸಾರು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮೆಣಸಿನ್ಕಾಯಿ ಹಾಕು, ಚುರುಕ ಖಾರವಾಗಿರ್ತದೆ.
ಹೋಟ್ಲಲ್ಲೂ ಹಿಂಗೆ ಇಷ್ಟಿಷ್ಟೇ ಪ್ಲೇಟ್ಗಳಾಗ ಮಟನ್ನು ಚಿಕನ್ ಕೊಟ್ಬಿಡೋದು. ಅದು ನೋಡಿದ್ರೆ ಗುಡ್ಡ ಬೆಳೆಸೋದು ಎಷ್ಟೋ ಇದ್ದಂಗೆ. ಅದ್ರಾಗ ನಾಯಿಗೆ 4 ಪೀಸ್ ಇರೋಲ್ಲ. ಅದ್ರಾಗ ಹುಡ್ಕೋರು 4 ಪೀಸ್ ಇರೋಲ್ಲ ನೆಟ್ಗೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬೆಳಗ್ಗೆ ಬಂದು ಕಾಯೆಲ್ಲ ತುಂಬಿ ಮೂಟಿಗಳು ತುಂಬಿಸ್ಬಿಟ್ಟು ಅದನ್ನ ಎತ್ಕೊಂಡು ಹೋಗೋ ಗಾಡಿಗೆ ಹಾಕ್ಬಿಟ್ಟು ಅಲ್ಲಿಗೆ ಕೆಲಸ ಮುಗೀತು. ಮನೆ ಕಡೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಬಂದಿದ್ದೀವಿ ಕಾಯಿ ಬಿಡ್ಸೋಕ್ಕೆ ಕಣ್ರಿ. ಆ ಕಡೆ ನಮ್ಮ ಅಮ್ಮ ಬಿಡಿಸ್ತಾ ಇದ್ದಾರೆ, ಈ ಕಡೆ ನಾನು ಬಿಡಿಸ್ಬೇಕು. ಏನಂದರೆ ಈ ಥರ ನಡೀತಾ ಇರುತ್ತೆ ನಮ್ಮ ಒಂದು ಕೆಲಸ. ಹೇಗಿರುತ್ತೆ ನಮ್ಮ ಕೆಲಸ? ಇನ್ನೇನು ಹತ್ತತ್ರ ಹೊರಟೋಗಿದ್ದೀವಿ. ನಾಳೆ ಬಂದು ಫಿನಿಶ್ ಮಾಡ್ತೀವಿ. ನಾಳೆ ಬೇಗ ಆದರೆ ಔಷಧಿ ಎಲ್ಲ ಸ್ಪ್ರೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಸಮಯ ಹೇಗೆ ಹಿಡಿತೋ ಹೇಗಿಲ್ಲ ಗೊತ್ತಿಲ್ಲ. ಈಗ ಸಮಯ ಬಂದು 5 ಗಂಟೆ ಆಗಿದೆ. ಆಲ್ಮೋಸ್ಟ್ ನಾವು 4 ಗಂಟೆಗೆಲ್ಲ ತೋಟಕ್ಕೆ ಬಂದ್ರಿ, ಆದರೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತೆ ವ್ಲಾಗ್ನ. ಇನ್ನು ಎಷ್ಟಾಗ್ತೈತೆ ಅಷ್ಟು ಬಿಡಿಸ್ಬಿಟ್ಟು, ಇನ್ನು ಬೆಳಗ್ಗೆ ಒಂದಷ್ಟು ಬಿಡಿಸ್ಬಿಟ್ಟು ಬೇಗ ಆದರೆ ಔಷಧಿ ಹೊಡೆಯೋಕ್ಕೆ ಔಷಧಿ ಸ್ಪ್ರೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಒಂದು ಸದ್ಯಕ್ಕೆ ಕಾಯಿ ಬಿಡಿಸ್ತಾ ಇದ್ದೀವಿ. ಅವಾಗೆ ಬಂದಿದ್ದು ಸುಮಾರು ಒಂದು 2 ಬೇಷನ್ನು ಈ ಚೀಲದಲ್ಲಿ ಹಾಕ್ಬಿಟ್ಟಿದ್ದೀನಿ. ಇನ್ನು ಇವಾಗ ಇನ್ನು 3 ಸಾಲೇನೋ ಇದೆ. ಅದು ಇವಾಗ ಎಷ್ಟಾಗ್ತೈತೆ ಅಷ್ಟು ಬಿಡಿಸ್ಕೊಂಡು ಮತ್ತು ಬೆಳಗ್ಗೆಗೂ ಬಿಡಿಸ್ಕೊಂಡು ಖಾಲಿ ಮಾಡಿದ್ರೆ ಇದನ್ನು ಔಷಧಿನ ಸ್ಪ್ರೇ ಮಾಡೋಕ್ಕೆ ಸೇರೋಗುತ್ತೆ ನಾಳೆ ಬೆಳಗ್ಗೆ. ನೋಡೋಣ ಹೇಗಾಗುತ್ತೋ ಹಾಗೆ ಕೆಲಸ ಮಾಡಬೇಕು ಕಣ್ರಿ.